ನಮಸ್ಕಾರ. ಹಿಂದಿನ ಕ್ಲಾಸ್ನಲ್ಲಿ ನಾವು DC ಜನರೇಟರ್ನ ಪಾರ್ಟ್ಸ್ಗಳನ್ನು ನೋಡ್ತಾ ಇದ್ವಿ. ಪಾರ್ಟ್ 1ನಲ್ಲಿ ನಾವು ಕೆಲವೊಂದು ಪಾರ್ಟ್ಸ್ಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಹೀಗೆ ಎರಡನೇ ಪಾರ್ಟ್ನಲ್ಲಿ ಅದರ ಮುಂದುವರೆದ ಭಾಗದಲ್ಲಿ ಇನ್ನುಳಿದ ಭಾಗಗಳ ಬಗ್ಗೆ ತಿಳಿತಾ ಹೋಗೋಣ. ಇಲ್ಲಿ ಮೊದಲನೇದಾಗಿ ಆರ್ಮೇಚರ್ ವೈಂಡಿಂಗ್ಸ್. ದ ಆರ್ಮೇಚರ್ ವೈಂಡಿಂಗ್ಸ್ ಆರ್ ಯೂಶುವಲಿ ಫಾರ್ಮರ್ wound. These are first wound in the form of flat rectangular coils and are then pulled into their ಪ್ರಾಪರ್ ಶೇಪ್ ವಿತ್ ಎ ಕಾಯಿಲ್ ಪುಲ್ಲರ್. ಸೊ ಸಾಮಾನ್ಯವಾಗಿ ಈ ಆರ್ಮೇಚರ್ ವೈಂಡಿಂಗ್ಗಳನ್ನು ನಾವು ಏನು ಮಾಡ್ತೀವಿ, ಅದಕ್ಕಾಗಿ ನಾವು ಒಂದು ಫಾರ್ಮರ್ ವೌಂಡ್ ಅಂತ ಬರ್ತದೆ. ಅದ್ರ ಮೇಲೆ ನಾವು ಅದನ್ನು ಫಸ್ಟ್ ವೌಂಡ್ ಮಾಡ್ಕೊಳ್ತೀವಿ. ಅದ್ರ ಮೇಲೆ ಕ್ಲೀನಾಗಿ ನನಗೆ ಯಾವ ರೀತಿಯಲ್ಲಿ ಶೇಪ್ ಬೇಕೋ ಆ ರೀತಿ ಶೇಪ್ನಲ್ಲಿ ಅದನ್ನು ರೆಕ್ಟ್ಯಾಂಗುಲರ್ ಕಾಯಿಲ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಪುಲ್ಡ್ ಇನ್ ಟು ದೇರ್ ಪ್ರಾಪರ್ ಶೇಪ್. ಅದನ್ನು ಹೇಗೆ ಬೇಕೋ ಹಾಗೆ ಅದನ್ನು ಚೇಂಜ್ ಮಾಡ್ಕೊಳ್ತೀವಿ. ಫಸ್ಟ್ ಅದು ರೆಕ್ಟ್ಯಾಂಗುಲರ್ ಶೇಪಲ್ಲಿ ಕಾಯಿಲ್ ರೆಡಿ ಆಗುತ್ತೆ. ಆಮೇಲೆ ನನಗೆ ಬೇಕಾಗಿರೋ ರೀತಿ ಶೇಪಲ್ಲಿ ಅದನ್ನು ಚೇಂಜಸ್ ಮಾಡ್ಕೊಳ್ತೀನಿ. ಹಾಗೇನು ಅದನ್ನು ಒಂದು ಅಲ್ಲಿಂದ ಹೊರಗಡೆ ತೆಗೆದು ಅದನ್ನು ನನಗೆ ಬೇಕಾದ ರೀತಿಯಲ್ಲಿ ತೆಗೆದು ಆದಮೇಲೆ ಅದನ್ನು ಕೋರ್ಗೆ ತೊಡಿಸುವಂಥ ಕೆಲಸ ಮಾಡಬೇಕಾಗತ್ತೆ. ವೇರಿಯಸ್ ಕಂಡಕ್ಟರ್ಸ್ ಆಫ್ ದ ಕಾಯಿಲ್ಸ್ ಆರ್ ಇನ್ಸುಲೇಟೆಡ್ ಫ್ರಮ್ ಈಚ್ ಅದರ್. ದ ಕಂಡಕ್ಟರ್ಸ್ ಆರ್ ಪ್ಲೇಸ್ಡ್ ಇನ್ ದ ಆರ್ಮೇಚರ್ ಸ್ಲಾಟ್ಸ್. ಸಾಮಾನ್ಯವಾಗಿ ನಾವು ಅದನ್ನು ನೀಟಾಗಿ ಅದರೊಳಗೆ ಏನು ಮಾಡ್ತೀವಿ, ಆರ್ಮೇಚರ್ ಸ್ಲಾಟ್ಸಲ್ಲಿ ಸೇರಿಸ್ತಾ ಹೋಗ್ತೀವಿ. ವೈಂಡಿಂಗ್ ಮಾಡೋದು ಅಂತ ಹೇಳ್ತೀವಿ, ಆರ್ಮೇಚರ್ ವೈಂಡಿಂಗ್ ಮಾಡೋದು ಅಂತ. ಆ ಕಂಡಕ್ಟರ್ಗಳನ್ನು ಸ್ಲಾಟ್ಸಲ್ಲಿ ಆರ್ಮೇಚರ್ ಸ್ಲಾಟ್ಸಲ್ಲಿ ಏನು ಮಾಡ್ತೀವಿ, ಲೀನ್ಡ್ ವಿತ್ ದ ಟಫ್ ಇನ್ಸುಲೇಟಿಂಗ್ ಮೆಟೀರಿಯಲ್ ಅಂತ ಒಂದು ಒಳ್ಳೆ ಇನ್ಸುಲೇಟಿಂಗ್ ಮೆಟೀರಿಯಲ್ನ ಬಳಸಿ ಆ ಸ್ಲಾಟ್ಗಳಿಗೆ ಅದರೊಳಗಡೆ ಸೇರಿಸ್ತಾ ಹೋಗ್ತೇವೆ. ಆಫ್ಟರ್ ಪ್ಲೇಸಿಂಗ್ ದ ಕಂಡಕ್ಟರ್ಸ್ ಇನ್ ದ ಸ್ಲಾಟ್, ಏನು ಅದನ್ನು ಆ ಒಂದು ನೀಟ್ ಇನ್ಸುಲೇಟಿಂಗ್ ಮಾಡಿ ಸ್ಲಾಟ್ಗಳಿಗೆ ಈ ನಮ್ಮ ಕಾಯಿಲನ್ನು ಅದರೊಳಗಡೆಗೆ ಎಳೆಯಾಗಿ ಅದರೊಳಗಡೆ ಇನ್ಸರ್ಟ್ ಮಾಡ್ತಾ ಸೇರಿಸ್ತಾ ಬರ್ತೀವಿ. ಆವಾಗ ಆರ್ಮೇಚರ್ನ ವೈಂಡಿಂಗ್ ಅಂತ ಹೇಳ್ತೀವಿ. ಆ ರೀತಿ ಅದನ್ನು ಆರ್ಮೇಚರ್ನಲ್ಲಿ ವೌಂಡ್ ಮಾಡಿ ಆದಮೇಲೆ ದಿಸ್ ಸ್ಲಾಟ್ ಇನ್ಸುಲೇಷನ್ ಈಸ್ folded over the armature conductors and is secured in place by special hard wooden or fiber wedges ಅಂತ ಹೇಳ್ತೀವಿ. ಅಂದರೆ ಒಂದು ವುಡನ್ ಅಥವಾ ಫೈಬರ್ ವೆಡ್ಜ್ ಅಂತ ಬರ್ತವೆ. ಅದರ ಸಹಾಯದಿಂದ ಅವನ್ನು ಕ್ಲೀನಾಗಿ ಆ ಸ್ಲಾಟ್ಗಳಲ್ಲಿ ಸೇರಿಸ್ತಾ ಹೋಗಬೇಕಾಗತ್ತೆ, ಶೆಕ್ಯೂರ್ ಮಾಡಬೇಕಾಗತ್ತೆ ಅಂತ ಹೇಳ್ತೀವಿ. ಆ ರೀತಿ ಮಾಡಿ ನಾವು ಆ ವೈಂಡಿಂಗನ್ನು ಆರ್ಮೇಚರ್ ಕಾಯಿಲನ್ನು ಆರ್ಮೇಚರ್ ಸ್ಲಾಟ್ಸಲ್ಲಿ ಸೇರಿಸ್ತಾ ಹೋಗ್ತೀವಿ ಒನ್ ಬೈ ಒನ್ ಆ್ಯಸ್ ಪರ್ ವೈಂಡಿಂಗ್ ಪ್ರೊಸೀಜರ್ ಪ್ರಕಾರ. ಇನ್ನು ನೆಕ್ಸ್ಟ್ ಕಮ್ಯುಟೇಟರ್ ಅಂತ ಬರ್ತದೆ. ಫಂಕ್ಷನ್ ಆಫ್ ದ ಕಮ್ಯುಟೇಟರ್ ಇಸ್ ಟು ಫೆಸಿಲಿಟೇಟ್ ಕಲೆಕ್ಷನ್ ಆಫ್ ಕರೆಂಟ್ ಫ್ರಮ್ ಆರ್ಮೇಚರ್ ಕಂಡಕ್ಟರ್ಸ್. ಏನು ನಮ್ಮ ಆರ್ಮೇಚರ್ ಕಂಡಕ್ಟರ್ನಲ್ಲಿ ರೊಟೇಟಿಂಗ್ ಆಗ್ತಾ ಫ್ಲಕ್ಸನ್ನು ಕಟ್ ಮಾಡ್ತಾ ಇದ್ದಾಗ ಒಂದು EMF ಜನ್ರೇಟ್ ಆಗುತ್ತೆ ಅಂತ ಏನು ಹೇಳಿದ್ವಿ, ಅಲ್ಲಿ ಜನ್ರೇಟ್ ಆಗಿರ್ತಕ್ಕಂಥ EMFನ್ನು ಕಲೆಕ್ಟ್ ಮಾಡ್ಕೊಳ್ತಕ್ಕಂಥ ಕೆಲಸ ಈ ಕಮ್ಯುಟೇಟರ್ದು. ಇಟ್ ರೆಕ್ಟಿಫೈಸ್ ದಟ್ ಈಸ್ ಕನ್ವರ್ಟ್ಸ್ ದ ಆಲ್ಟರ್ನೇಟಿಂಗ್ ಕರೆಂಟ್ ಇಂಡ್ಯೂಸ್ಡ್ ಇನ್ ದ ಆರ್ಮೇಚರ್ ಕಂಡಕ್ಟರ್ಸ್. ನಿಮಗೆ ಗೊತ್ತಿದೆ, ಮೊದಲನೇದಾಗಿ ಆರ್ಮೇಚರ್ ರೊಟೇಷನ್ ಆಗ್ತಾ ಏನು EMFನ್ನು ಡೆವಲಪ್ ಮಾಡ್ಕೊಳ್ತದೆ, ಪ್ರೊಡ್ಯೂಸ್ ಮಾಡ್ಕೊಳ್ತದೆ, ಆ ಆರ್ಮೇಚರ್ ಕಂಡಕ್ಟರ್ನಲ್ಲಿ ಡೆವಲಪ್ ಆಗಿರ್ತಕ್ಕಂಥ ಕರೆಂಟ್ ಯಾವುದಾಗಿರ್ತದೆ, ಅಲ್ಲಿ ಆಲ್ಟರ್ನೇಟಿಂಗ್ ಕರೆಂಟ್ ಆಗಿರ್ತದೆ. ಅದನ್ನು ಇಲ್ಲಿ ನಾವೇನು ಮಾಡಬೇಕಾಗತ್ತೆ, ಈ ಕಮ್ಯುಟೇಟರ್ನ ಸಹಾಯದಿಂದ ದಿಸ್ ಕನ್ವರ್ಟೆಡ್ ಇಂಟು ಯೂನಿಡೈರೆಕ್ಷನಲ್ ಕರೆಂಟ್ ಫಾರ್ ದಿ ಎಕ್ಸ್ಟರ್ನಲ್ ಲೋಡ್ ಸರ್ಕ್ಯೂಟ್ ಅಂತ ಹೇಳ್ತೀವಿ. AC-ನನ್ನು DC ಆಗಿ ಕನ್ವರ್ಟ್ ಮಾಡಿ ಕೊಡ್ತಕ್ಕಂಥ ಕೆಲಸನ ಈ ಕಮ್ಯುಟೇಟರ್ ಮಾಡ್ತದೆ. ಹಾಗೆ ಆರ್ಮೇಚರ್ ಕಂಡಕ್ಟರ್ನಲ್ಲಿ ಪ್ರೊಡ್ಯೂಸ್ ಆಗಿರ್ತಕ್ಕಂಥ AC-ಯನ್ನು ಯೂನಿಡೈರೆಕ್ಷನಲ್ ಕರೆಂಟ್ ಆಗಿ ಹೊರಗಡೆ ಲೋಡ್ ಸರ್ಕ್ಯೂಟ್ಗೆ ತಗೊಂಡು ಹೋಗ್ತಕ್ಕಂಥ ಕೆಲಸ ಕಮ್ಯುಟೇಟರ್ದು. ಇಟ್ ಈಸ್ ಆಫ್ ದ ಸಿಲಿಂಡ್ರಿಕಲ್ ಸ್ಟ್ರಕ್ಚರ್ ಆ್ಯಂಡ್ ಈಸ್ ಬಿಲ್ಟ್ ಅಪ್ ಆಫ್ ದ ವೆಡ್ಜ್ ಶೇಪ್ಡ್ ಸೆಗ್ಮೆಂಟ್ಸ್ ಆಫ್ ಹೈ ಕಂಡಕ್ಟಿವಿಟಿ ಹಾರ್ಡ್ ಡ್ರಾನ್ ಆರ್ ಡ್ರಾಪ್ ಫೋರ್ಜ್ಡ್ ಕಾಪರ್ ಅಂತ ಹೇಳ್ತೀವಿ. ಡ್ರಾಪ್ ಫೋರ್ಜ್ಡ್ ಕಾಪರ್ ಅಥವಾ ಹಾರ್ಡ್ರಾನ್ ಕಾಪರ್ನಿಂದ ಈ ಸೆಗ್ಮೆಂಟ್ಗಳನ್ನು, ಈ ವೆಡ್ಜ್ ಶೇಪ್ಡ್ ಸೆಗ್ಮೆಂಟ್ಗಳನ್ನು, ಕಮ್ಯುಟೇಟರ್ ಸೆಗ್ಮೆಂಟ್ಗಳನ್ನು ಮಾಡಲಾಗ್ತದೆ. ಸೊ ಅದರ ಒಂದು ನಂಬರ್ ಆಫ್ ಆ ಥರದ ಸೆಗ್ಮೆಂಟ್ಗಳು ಸೇರಿ ಒಂದು ಕಮ್ಯುಟೇಟರ್ ಬಿಲ್ಡಪ್ ಆಗ್ತಕ್ಕಂಥದ್ದು ಅಂಥ ಒಂದು ಸ್ಟ್ರಕ್ಚರ್ ಇದೆ ಕಮ್ಯುಟೇಟರ್ ಅಂತ ಹೇಳಿದ್ರೆ. ಸೊ ಇಲ್ಲಿ ದೀಸ್ ಸೆಗ್ಮೆಂಟ್ಸ್ ಆರ್ ಇನ್ಸುಲೇಟೆಡ್ ಫ್ರಮ್ ಈಚ್ ಅದರ್. ಅಲ್ಲಿ ಎಷ್ಟು ಸೆಗ್ಮೆಂಟ್ಗಳಿದಾವೆ ಅಷ್ಟು ಸೆಗ್ಮೆಂಟ್ಗಳು ಒಂದಕ್ಕೊಂದು ಇನ್ಸುಲೇಟ್ ಆಗಿರ್ತವೆ. ಯಾವುದೇ ರೀತಿ ಒಂದಕ್ಕೊಂದು ಕಂಡಕ್ಟ್ ಆಗೋದಿಲ್ಲ, ಎಲೆಕ್ಟ್ರಿಕಲಿ ಯಾವುದೇ ರೀತಿ ಕಂಡಕ್ಟ್ ಇರೋದಿಲ್ಲ, ಒಂದಕ್ಕೊಂದು ಇನ್ಸುಲೇಟ್ ಆಗಿರ್ತದೆ ಫ್ರಮ್ ಈಚ್ ಅದರ್ ಬೈ ಥಿನ್ ಲೇಯರ್ ಆಫ್ ಮೈಕಾ ಅಂತ ಏನು ಹೇಳ್ತೀವಿ, ಗುಡ್ ಇನ್ಸುಲೇಟಿಂಗ್ ಮೆಟೀರಿಯಲ್ ಅದು. ಸೊ ಅಂಥ ಒಂದು ಮೈಕಾನನ್ನು ಬಳಸಿ ಇಲ್ಲಿ ಆ ಒಂದಕ್ಕೊಂದು ಸೆಗ್ಮೆಂಟ್ಗಳನ್ನು ಇನ್ಸುಲೇಟ್ ಮಾಡಲಾಗ್ತದೆ. ದ ನಂಬರ್ ಆಫ್ ಸೆಗ್ಮೆಂಟ್ಸ್ ಈಸ್ ಈಕ್ವಲ್ ಟು ದಿ ನಂಬರ್ ಆಫ್ ಆರ್ಮೇಚರ್ ಕಾಯಿಲ್ಸ್. ಸೊ ಅಲ್ಲಿ ಏನು ನಂಬರ್ ಆಫ್ ಆರ್ಮೇಚರ್ ಕಾಯಿಲ್ಸ್ ಇದ್ದಾವೆ ಅಷ್ಟೇ ಸೆಗ್ಮೆಂಟ್ಗಳನ್ನು ನಾವಲ್ಲಿ ಮಾಡ್ಕೊಳ್ತೀವಿ. ಸೊ ಹಾಗೆ ಈಚ್ ಕಮ್ಯುಟೇಟರ್ ಸೆಗ್ಮೆಂಟ್ ಈಸ್ ಕನೆಕ್ಟೆಡ್ ಟು ದ ಆರ್ಮೇಚರ್ ಕಂಡಕ್ಟರ್ ಬೈ ಮೀನ್ಸ್ ಆಫ್ ಎ ಕಾಪರ್ ಲಗ್ ಆರ್ ರೈಸರ್ ಅಂತ ಹೇಳ್ತೀವಿ. ಚಿತ್ರದಲ್ಲಿ ನಾವು ನಿಮ್ಗೆ ನೋಡೋಣ. ಸೊ ಅವನ್ನು ಆ ಕಾಪರ್ ಲಗ್ ಅಥವಾ ರೈಸರ್ಗೆ ಪ್ರತಿಯೊಂದು ಆರ್ಮೇಚರ್ ಕಂಡಕ್ಟರ್ನ ತಗೊಂಡೋಗಿ ಅಲ್ಲಿಗೆ ಕನೆಕ್ಟ್ ಮಾಡಬೇಕಾಗತ್ತೆ. ಸೊ ಟು ಪ್ರಿವೆಂಟ್ ದೆಮ್ ಫ್ರಮ್ ಫ್ಲೈಯಿಂಗ್ ಔಟ್ ಅಂಡರ್ ದ ಆ್ಯಕ್ಷನ್ ಆಫ್ ದ ಸೆಂಟ್ರಿಫ್ಯೂಗಲ್ ಫೋರ್ಸ್, ದ ಸೆಗ್ಮೆಂಟ್ಸ್ ಹ್ಯಾವ್ ವೀಕ್ ಗ್ರೂವ್ಸ್
these grooves being insulated by conical ಮೈಕಾನೈಟ್ ರಿಂಗ್ಸ್ ಅಂತ ಹೇಳ್ತೀವಿ. ಹಾಗೆ ಅದನ್ನು ಏನು ಮಾಡ್ತಾರೆ, ಒಂದು ಯಾವುದೇ ರೀತಿ ಸೆಂಟ್ರಿಫಿಕಲ್ ಫೋರ್ಸ್ನಿಂದ ಅವು ಫ್ಲೈಯಿಂಗ್ ಆಗಬಾರ್ದು, ಹಾರಾಡ್ಕೋಬಾರ್ದು, ಆ ಕಡೆ ಈ ಕಡೆ ಆಗಬಾರ್ದಲ್ಲ. ಆ ಕಾರಣಕ್ಕೋಸ್ಕರ ಅವನ್ನೇನು ಮಾಡ್ತೀವಿ, ವಿ ಗ್ರೂವ್ಸ್ ಅಂತ ಹೇಳ್ತಾರೆ. ಈಗ ಇದರಲ್ಲಿ ಇದನ್ನೇನು ಮಾಡ್ತೀವಿ, ಇನ್ಸುಲೇಟೆಡ್ ಮಾಡಿ ಅದನ್ನು ಕೊನಿಕಲ್ ಮೈಕಾನೈಟಿಂದ ಇನ್ಸುಲೇಟ್ ಮಾಡಿ ಅದನ್ನು ಫಿಕ್ಸ್ ಮಾಡ್ತೀವಿ. ಆ ಸೆಕ್ಷನಲ್ ವೀವ್ ಆಫ್ ಎ ಕಮ್ಯುಟೇಟರ್ ಈಸ್ ಶೋನ್ ಇನ್ ಫಿಗರ್ 15 whose general ಅಪಿಯರೆನ್ಸ್ ವೆನ್ ಅಸೆಂಬಲ್ಡ್ ಈಸ್ ಶೋನ್ ಇನ್ ಫಿಗರ್ 16. ಸೊ ಇಲ್ಲಿ ನಾವು ನೋಡ್ಬೋದು, ಇದು ಒಂದು ಸೆಕ್ಷನಲ್ ವೀವ್ ಆಫ್ ದಿ ಕಮ್ಯುಟೇಟರ್. ಒಂದು ಶಾಫ್ಟ್ ಮೇಲೆ ಅದು ಒಂದು ಏನು ಕಮ್ಯುಟೇಟರ್ ರೇಜರ್ ಅಥವಾ ಸೆಗ್ಮೆಂಟ್ ಅಂತ ಏನು ಹೇಳ್ತೀವಿ, ಆ ಸೆಗ್ಮೆಂಟ್ ಹೇಗಿರುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಇಲ್ಲಿ ರೈಸರ್ ಆರ್ ಲಗ್ಸ್ ಅಂತ ಏನು ಹೇಳ್ತೇವೆ ಅದನ್ನು ನಾವಿಲ್ಲಿ ಗಮನಿಸ್ಬೋದು. ಇಲ್ಲಿ ರೈಸರ್ ಅಂತ ಹೇಳ್ತೇವೆ. ಹಾಗೆಯೇ ಮೈಕಾನೆಟ್ ವೀರಿಂಗ್ಸ್ ಅಂತ ಹೇಳ್ತೀವಿ. ಇಲ್ಲಿದೆ ನೋಡಿ, ಇಲ್ಲಿ ಈ ಕಡೆ ಒಂದು. ಸೊ ಇದು ಹಾಗೆಯೇ ಎಂಡ್ ರಿಂಗ್ಸ್ ಅಂತ ಹೇಳ್ತೀವಿ ಒಂದನ್ನು. ಇಲ್ಲಿ ಶಾಫ್ಟ್ ಇದೆ ನೋಡಿ, ಶಾಫ್ಟ್. ಆ ಶಾಫ್ಟ್ ಮೇಲೇ ಈ ಒಂದು ಕಮ್ಯುಟೇಟರ್ ಬರೋದು. ಅದನ್ನು ನಿಮಗೆ ಮುಂದೆ ನೋಡ್ತಾ ಹೋದರೆ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ದಿಸ್ ಈಸ್ ಇಲ್ಲಿ ಕಣ್ಣಿದ್ರಿಗೆ ಇದು ಕಂಪ್ಲೀಟ್ ಅಸೆಂಬ್ಲಿ ಆಫ್ ದ ಕಮ್ಯುಟೇಟರ್. ಈಗ ಜಸ್ಟ್ ಒಂದು ಕಮ್ಯುಟೇಟರ್ನ ಅಸೆಂಬ್ಲಿ ನಾವು ಕಣ್ಣು ಮುಂದೆ ನೋಡ್ತಾ ಇದ್ದೇವೆ. ಇಲ್ಲಿ ಕಮ್ಯುಟೇಟರ್ ರೈಸರ್ಸನ್ನು ನೋಡ್ಬೋದು. ಸೊ ಇನ್ಸುಲೇಟ್ಸ್ ಕಾಪರ್ ಸೆಗ್ಮೆಂಟ್ಗಳನ್ನು ನೋಡ್ಬೋದು. ಹಾಗೆ ಎಂಡ್ ಕ್ಯಾಪ್ ಅಂತ ಹೇಳ್ತೀವಿ. ಇದು ಈ ಹೋಲ್ ಅಸೆಂಬ್ಲಿನ ಶಾಫ್ಟ್ ಮೇಲೆ ನಾವು ಫಿಕ್ಸ್ ಮಾಡಬೇಕಾಗತ್ತೆ. ಆರ್ಮೇಚರ್ ಶಾಫ್ಟ್ ಏನಿದೆ ಅದರ ಮೇಲೆ ಶಿಫ್ಟ್ ಮಾಡ್ತೀವಿ. ಆ ಪ್ರತಿಯೊಂದು ಆರ್ಮೇಚರ್ ಕಂಡಕ್ಟರ್ ರೈಸರ್ ಅಂತ ಏನು ಹೇಳಿದ್ವಲ್ಲ ಇದಕ್ಕೆ ತಂದು ಕನೆಕ್ಟ್ ಮಾಡಬೇಕಾಗತ್ತೆ. ಸೊ ಅಲ್ಲಿ ಯಾವುದೇ ರೀತಿ ರೀತಿಯಲ್ಲಿ ಫಿಕ್ಸ್ ಆಗೋದಕ್ಕೆ ಆ ಶೇಪ್ ಹೇಗಿದೆ ಹಾಗೆ ಅದನ್ನು ರೆಡಿ ಮಾಡಲಾಗ್ತದೆ. ಸೊ the brushes whose function is to collect current from the commutator are usually made of the carbon and graphite and are in the shape of the rectangular block. ಈ ಏನು ಬ್ರಷಸ್ ಅಥವಾ ಕಾರ್ಬನ್ ಬ್ರಷ್ ಅಂತ ಹೇಳ್ತೀವಿ, ಇವು ಏನಂದ್ರೆ ಆ ಕಾಮ್ಯುಟೇಟರ್ವರೆಗೆ ಏನು ಆರ್ಮೇಚರಲ್ಲಿ ಕಂಡಕ್ಟ್ರಲ್ಲಿ ಇರ್ತಕ್ಕಂಥ ಇವು ಉತ್ಪತ್ತಿಯಾಗಿರ್ತಕ್ಕಂಥ ವಿದ್ಯುತ್ತನ್ನು ಕಾಮ್ಯುಟೇಟರ್ ಸೆಗ್ಮೆಂಟಿಗೆ ಬರ್ತದೆ. ಕಾಮ್ಯುಟೇಟರ್ ಸೆಗ್ಮೆಂಟಿನಿಂದ ಇರ್ತಕ್ಕಂಥ ವಿದ್ಯುತ್ತನ್ನು ನಾವು ಈಗ ಬ್ರಷಸ್ ಮುಖಾಂತರ ಹೊರಗಡೆ ಎಕ್ಸ್ಟರ್ನಲ್ ಸರ್ಕ್ಯೂಟಿಗೆ ತಗೊಂಡು ಹೋಗಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ, ಅದು ಆ ಕಮ್ಯುಟೇಟ್ರು ರೊಟೇಟಿಂಗ್ ಪಾರ್ಟ್ನಲ್ಲಿ ಇದ್ದಾಗಲೇ ಅದರಲ್ಲಿರ್ತಕ್ಕಂಥ ವಿದ್ಯುತ್ತನ್ನು ನಾವು ಹೊರಗಡೆ ಸರ್ಕ್ಯೂಟಲ್ಲಿ ತೊಗೊಂಡು ಹೋಗ್ಬೇಕಂದ್ರೆ ಅದು ಕಾರ್ಬನ್ ಬ್ರಷ್ನಿಂದ ಮಾತ್ರ ಸಾಧ್ಯ. ಯಾಕೆ ಅಂತ ಹೇಳಿದ್ರೆ ಕಾರ್ಬನ್ ಬ್ರಷು ಅದ್ರ ಮೇಲೆ ಈಸಿಯಾಗಿ ಮೂವ್ ಆಗುತ್ತೆ, ಜೊತೆ ಕಾಂಟ್ಯಾಕ್ಟಲ್ಲೂ ಇರುತ್ತೆ. ಆ ಆರ್ಮೇಚರ್ ತಿರುಗೋದಕ್ಕೂ ಬಿಡುತ್ತೆ, ಕಮ್ಯುಟೇಟರ್ನ ರೊಟೇಷನ್ ಆಗೋದಕ್ಕೂ ಬಿಡುತ್ತೆ. ಹಾಗೆ ಅದರಲ್ಲಿ ಇರ್ತಕ್ಕಂಥ ವಿದ್ಯುತ್ತನ್ನು ಎಕ್ಸ್ಟರ್ನಲ್ ಸರ್ಕ್ಯೂಟ್ಗೆ ಕಾಂಟ್ಯಾಕ್ಟ್ ಮಾಡಿ ತೊಗೊಂಡು ಹೊರಗಡೆ ಸರ್ಕ್ಯೂಟಿಗೆ ಕೊಡುವಂಥ ಕೆಲಸ ಈ ಕಾರ್ಬನ್ ಬ್ರಷ್ ಮಾಡ್ತದೆ. ಸೊ ಕಾರ್ಬನ್ ಬ್ರಷ್ ಅಥವಾ ಗ್ರಾಫೈಟ್ ಅಂತ ಏನು ಹೇಳ್ತೀವಿ, ಇವು ರೆಕ್ಟಾಂಗುಲರ್ ಶೇಪಲ್ಲಿ ಇರ್ತದೆ. ಈ ರೆಕ್ಟಾಂಗುಲರ್ ಶೇಪ್ನಲ್ಲಿ ಇರ್ತಕ್ಕಂಥದ್ದು ಇದು ಬಹಳ ಮುಖ್ಯವಾಗಿ ಕೆಲಸ ಮಾಡ್ತಕ್ಕಂಥದ್ದು. ದೀಸ್ ಬ್ರಷಸ್ ಆರ್ ಹೌಸ್ಡ್ ಇನ್ ಬ್ರಷ್ ಹೋಲ್ಡರ್ ಅಂತ ಬರ್ತವೆ. ಅದು ಮುಂದೆ ನಾವು ಫಿಗರಲ್ಲಿ ನೋಡೋಣ. ಅಂಥ ಒಂದು ಬ್ರಷ್ ಹೋಲ್ಡರಲ್ಲಿ ಇದನ್ನು ನಾವು ಫಿಕ್ಸ್ ಮಾಡ್ತೀವಿ, ಹೌಸಿಂಗ್ ಮಾಡ್ತೀವಿ ಅಂತ ಹೇಳ್ತೀವಿ. ಪ್ಲೇಸ್ಡ್ ಅಕಮಡೇಟ್ ಮಾಡೋದು ಅಂತ. ವಿಚ್ ಹ್ಯಾವ್ ಎ ಬಾಕ್ಸ್ ಹೋಲ್ಡರ್ ಫಾರ್ ದ ಬ್ರಷ್. ಆ ಬ್ರಷನ್ನು ಹೋಲ್ಡ್ ಮಾಡಿ ಹಿಡೋದಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕೋ ಅಂಥ ಒಂದು ವ್ಯವಸ್ಥೆಯನ್ನು ಈ ಒಂದು ಏನಿದೆ ಈ ಬ್ರಷ್ ಹೋಲ್ಡರ್ ಅಂತ ಏನು ಹೇಳ್ತೀವಿ ಅದು ಆ ಒಂದು ಎಲ್ಲ ಫೆಸಿಲಿಟಿಯನ್ನು ಒಳಗೊಂಡೆ. ಸ್ಪ್ರಿಂಗ್ ಟು ಮೇಂಟೈನ್ ದ ಬ್ರಷ್ ಟೆನ್ಷನ್ ಆ್ಯಂಡ್ ಎ ಹೋಲ್ ಟು ಫಿಕ್ಸ್ ದ ಹೋಲ್ಡರ್ ಟು ದಿ ರಾಕರ್ ಆರ್ಮ್. ಸೊ ಅದರಲ್ಲಿ ಒಂದು ಸ್ಪ್ರಿಂಗ್ ಟೆನ್ಷನ್ ಕೂಡ ಇರ್ತದೆ, ಮೇಂಟೆನೆನ್ಸ್. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಟೆನ್ಷನಲ್ಲಿ ಆ ಒಂದು ಕಾರ್ಬನ್ ಬ್ರಷು ಕಮ್ಯುಟೇಟ್ರಿಗೆ ಕನೆಕ್ಟ್ ಆಗೋ ರೀತಿಯಲ್ಲಿ ಅದು ಸಹಾಯ ಮಾಡ್ತದೆ. ದ ಬ್ರಷಸ್ ಕ್ಯಾನ್ ಸ್ಲೈಡ್ ಇನ್ ದ ರೆಕ್ಟಾಂಗುಲರ್ ಬಾಕ್ಸ್ at both ends. The brushes are made to bear down the commutator by a spring whose tension can be adjusted by the changing the position of the tension levering the notches. A flexible copper. ಸೊ ಇಲ್ಲಿ ನಮ್ಗೆ ಏನಾಗುತ್ತೆ, ಕಾರ್ಬನ್ ಬ್ರಷು ಸವಿತಾ ಇರ್ತದೆ. ಅದಕ್ಕೆ ತಕ್ಕನಂಗೆ ಈ ಸ್ಪ್ರಿಂಗ್ ಟೆನ್ಷನ್ ಏನು ಮಾಡ್ತದೆ, ಸೌದಂಗೆಲ್ಲ ಕೂಡ ಅದು ಅದನ್ನು ಕರೆಕ್ಟಾಗಿ ಮುಂದಕ್ಕೆ ಮೂವ್ ಮಾಡಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಈ ಒಂದು ಬ್ರಷ್ ಹೋಲ್ಡರು ಆ ಕಾರ್ಬನ್ ಬ್ರಷನ್ನು ಹೋಲ್ಡ್ ಮಾಡೋದಲ್ದೇ ಅದು ಸೌದ ಹಾಗೆಲ್ಲ ಅದಕ್ಕೆ ಸರಿಯಾದ ರೀತಿಯಲ್ಲಿ ಆ ಕಮ್ಯುಟೇಟ್ರಿಗೆ ಕಾಂಟ್ಯಾಕ್ಟ್ ಆಗೋದಕ್ಕೆ ಹೋಗಿ ಆ ಸ್ಪ್ರಿಂಗ್ ಟೆನ್ಷನ್ನಿಂದ ಅದನ್ನು ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿ ಕೊಡ್ತದೆ. ಅಲ್ಲಿಗೆ ಯಾವಾಗಲೂ ಒಂದು ಸೇಮ್ ಪ್ರೆಷರಲ್ಲಿ ಆ ಕಮ್ಯುಟೇಟ್ರಿಗೆ ಆ ಬ್ರಷ್ ಕಾಂಟ್ಯಾಕ್ಟಲ್ಲಿ ಇರಬೇಕು. ಹಾಗೆ
ಅಲ್ಲಿ ಒಂದು ಪಿಗ್ ಟೈಲ್ ಅಂತ ಇರ್ತದೆ ಅದರ ಬ್ರಷ್ನ ಹಿಂಭಾಗದಲ್ಲಿ, ಅದರ ಮುಖಾಂತರ ಹೊರಗಡೆಗೆ ನಾವು ಅದನ್ನು ತಗೊಳ್ತೀವಿ ಸಪ್ಲೈನ. ಪಿಗ್ ಟೈಲ್ ಮೌಂಟೆಡ್ ಅಟ್ ದ ಟಾಪ್ ಆಫ್ ದ ಬ್ರಷ್ ಕನ್ವೆ ದ ಕರೆಂಟ್ ಫ್ರಮ್ ದ ಬ್ರಷಸ್ ಟು ದ ಹೋಲ್ಡರ್. ಅಲ್ಲಿಂದ ಆ ಪಿಗ್ ಟೈಲ್ ಮುಖಾಂತರ ಆ ಒಂದು ಕರೆಂಟನ್ನು ಆ ಬ್ರಷ್ ಹೋಲ್ಡರ್ಗೆ ತರ್ತದೆ. ದ ನಂಬರ್ ಆಫ್ ಬ್ರಷಸ್ ಪರ್ ಸ್ಪಿಂಡಲ್ ಡಿಪೆಂಡ್ಸ್ ಆನ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಕರೆಂಟು ಕಲೆಕ್ಟೆಡ್ ಫ್ರಮ್ ದ ಕಮ್ಯುಟೇಟರ್. ಸೊ ಅಲ್ಲಿ ಒಂದೊಂದರಲ್ಲಿ 2, 4 ಅದು ಡಿಪೆಂಡಿಂಗ್ ಅಪಾನ್. ಸೊ ಅಲ್ಲಿ ಏನಿರ್ತದಲ್ಲ, ಸೊ ಅಲ್ಲಿರ್ತಕ್ಕಂಥ ಒಂದು ಮ್ಯಾಗ್ನಿಟ್ಯೂಡ್ ಆಫ್ ಕರೆಂಟ್ ಅಂತ ಹೇಳ್ತೀವಿ, ಅದ್ರ ಮೇಲೆ ಸ್ಪಿಂಡಲ್ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ಈ ಒಂದು ಇಲ್ಲಿ ನಾವು ಚಿತ್ರದಲ್ಲಿ ಏನು ಕಾಣ್ತಲ್ಲ, ಇದು ನಮಗೆ ಬ್ರಷ್ ರಾಕರ್ ಏನಿದೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಕಂಪ್ಲೀಟ್ಲಿ ಬ್ರಷ್ ಹೋಲ್ಡರ್ ಅಂತ ಹೇಳ್ತೀವಿ ನೋಡಿ. ಇಲ್ಲಿ ಈ ಬ್ಲ್ಯಾಕ್ ಇನ್ ಕಲರಲ್ಲಿ ಏನು ಕಾಣ್ತದೆ ಅದು ನಮ್ಮ ಕಾರ್ಬನ್ ಬ್ರಷ್. ಸೊ ಇದೇನು ಸೆಕ್ಷನ್ ಇದೆ, ಇದು ಅಷ್ಟು ಸೆಕ್ಷನ್ ಇದೆ ಹೋಲ್ಡರ್. ಇಲ್ಲಿ ಏನು ಕಾಣಿಸ್ತದೆ ಇದೇ ಸ್ಪ್ರಿಂಗ್. ಇದು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಈ ಒಂದು ಸ್ಪ್ರಿಂಗ್ ಟೆನ್ಷನ್ ಈ ಒಂದು ಆ್ಯಂಗಲಲ್ಲಿ ಇರ್ತದೆ. ಸೊ ಇಲ್ಲಿ ಪ್ರೆಷರ್ ಇದೆ, ಅದು ಒತ್ತಿ ಹಿಡಿತದೆ ಆ ಕಾರ್ಬನ್ ಬ್ರಷ್ನ. ಈ ಭಾಗದಲ್ಲಿ ಆ್ಯಕ್ಚುಲಿ ಟಚಿಂಗ್ ಫೇಸ್ ಆಫ್ ದ ಬ್ರಷ್ ಟು ಕಮ್ಯುಟೇಟರ್ ಅಂತ ಕೊಟ್ಟಿದೆ ನೋಡಿ. ಏನು ಮಾಡ್ತದೆ ಇಲ್ಲಿ ಅಂತ ಹೇಳಿದ್ರೆ, ಈ ಭಾಗದಲ್ಲಿ ಸವಿತಾ ಇರ್ತದೆ. ಸೌದು ಹೋದಂಗೆಲ್ಲ ನಾವು ಅದನ್ನು ಈ ಸೌದು ಹೋಗಿದ ಭಾಗದಲ್ಲೇ ಆ ಸ್ಪ್ರಿಂಗ್ ಏನು ಮಾಡುತ್ತೆ, ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ಟೆನ್ಷನ್ ಕೊಟ್ಟು ಅದನ್ನು ಮುಂದಕ್ಕೆ ತಳ್ತಾ ಇರ್ತೀವಿ. ಅಂಥ ಒಂದು ವ್ಯವಸ್ಥೆನ ಈ ಬ್ರಷ್ ಹೋಲ್ಡರ್ನಲ್ಲಿ ಮಾಡಿರ್ತೀವಿ ನಾವು. ಸೊ ದೆನ್ ಬ್ರಷ್ ರಾಕರ್ ಏನು ಹೇಳಿದ್ವಿ, ಹೀಗೆ ದ ಸ್ಪಿಂಡಲ್ ಈಸ್ ಯೂಸ್ಡ್ ಟು ಹ್ಯಾವ್ ಎ ನಂಬರ್ ಆಫ್ ಬ್ರಷಸ್ ಕನೆಕ್ಟೆಡ್ ಇನ್ ಎ ಲಾರ್ಜ್ ಮಷಿನ್ಸ್. ಸೊ ಸಾಮಾನ್ಯವಾಗಿ ಲಾರ್ಜ್ ಮಷಿನ್ಗಳಲ್ಲಿ ನಂಬರ್ ಆಫ್ ಬ್ರಷಸ್ಗಳು ಇರ್ತವೆ. ದೇರ್ ಮೇ ಬಿ ಓನ್ಲಿ 2 ಬ್ರಷಸ್ ಫಾರ್ ಎ ಸ್ಮಾಲ್ ಮಷಿನ್. ಆಲ್ ದ ಸ್ಪಿಂಡಲ್ಸ್ ಆರ್ ಇನ್ಸುಲೇಟೆಡ್ ಆ್ಯಂಡ್ ಅಟ್ಯಾಚ್ಡ್ ಟು ದ ಬ್ರಷ್ ರಾಕರ್ಸ್ ಅಂತ ಹೇಳ್ತೀವಿ. ಸೊ ಅವೇನು ಮಾಡ್ತವೆ, ಆಲ್ ಸ್ಪಿಂಡಲ್ಸ್ ಏನಿದೆ ಅವು ಇನ್ಸುಲೇಟೆಡ್ ಆಗಿರ್ತವೆ, ಜೊತೆಯಲ್ಲಿ ಅಟ್ಯಾಚ್ಡ್ ಟು ದಿ ಬ್ರಷ್ ರಾಕರ್ ಅಂತ ಹೇಳ್ತೀವಿ. ದ ಬ್ರಷ್ ರಾಕರ್ ಮೇ ಐದರ್ ಬಿ ಸಪೋರ್ಟೆಡ್ ಬೈ ಎ bearing cover in a small machine or by brackets attached to the yoke as shown in figure 18. The brush positions to the neutral axis can be set by ಚೇಂಜಿಂಗ್ ದ ಪೊಸಿಷನ್ ಆಫ್ ದ ಬ್ರಷ್ ರಾಕರ್. ಸೊ ಈ ಒಂದು ಮ್ಯಾಗ್ನೆಟಿಕ್ ನ್ಯೂಟ್ರಲ್ ಆ್ಯಕ್ಸಸ್ ಅಂತ ಹೇಳ್ತೀವಿ, ಅದನ್ನು ಸೆಟ್ ಮಾಡ್ತಕ್ಕಂಥದ್ದು ಕೂಡ ನಮ್ಮ ಈ ಬ್ರಷ್ ರಾಕರ್ನ ಸಹಾಯದಿಂದ ಅದ್ರ ಮೂವ್ಮೆಂಟ್ ಆಗ್ತಿರ್ತದೆ. ಅಲ್ಲಿ ನಾವು ಅದನ್ನು ಆ ಸಹಾಯದಿಂದ ಬ್ರಷ್ ರಾಕರ್ಗಳನ್ನು ಪೊಸಿಷನ್ ಚೇಂಜ್ ಮಾಡೋದ್ರ ಮುಖಾಂತರ ಒಂದು ಮ್ಯಾಕ್ಸಿಮಮ್ EMF ಯಾವ ಭಾಗದಲ್ಲಿ ಬರ್ತದೆ ಅನ್ನೋದನ್ನು ಸೆಟ್ ಮಾಡ್ತಕ್ಕಂಥ ಕೆಲಸ ಕೂಡ ಮಾಡಬೇಕಾಗತ್ತೆ. ಸೊ ಹಾಗೆ ಇಲ್ಲಿ ಅದನ್ನು ಹೇಗೆ ಫಿಕ್ಸ್ ಮಾಡಿರ್ತಾರೆ ಬಾಡಿನಲ್ಲಿ ಅನ್ನೋದನ್ನು ನಾವು ನೋಡೋದಾದರೆ ಇಲ್ಲಿ ಕಾಣಿಸುತ್ತೆ ಈ ಚಿತ್ರದಲ್ಲಿ. ಆ ಜನರೇಟರ್ನ ಭಾಗದಲ್ಲಿ ಈ ರೀತಿಯಾಗಿ ಇಲ್ಲಿ ಕಣ್ಣು ಎದುರು ಕಾಣಿಸುತ್ತದೆ ಬ್ರಷ್ ಹೋಲ್ಡರ್ ಅಂತ ಹೇಳ್ತೀವಿ. ಹಾಗೆಯೇ ಸ್ಪಿಂಡಲ್ ಫಾರ್ ದಿ ಬ್ರಷ್ ಹೋಲ್ಡರ್ ಅಂತ ಹೇಳ್ತಾರೆ. ಈ ಎರಡನ್ನು ನೀವು ಗಮನಿಸ್ಬೋದು. ಶಾಫ್ಟ್ನ ಮೇಲೆ ಆರ್ಮೇಚರ್ ಶಾಫ್ಟ್ನ ಮೇಲೆ ಇದನ್ನು ಯಾವ ರೀತಿಯಾಗಿ ಕೂರಿಸ್ಬೇಕಾಗತ್ತೆ, ಯಾವ ರೀತಿ ಫಿಕ್ಸ್ ಮಾಡಬೇಕಾಗತ್ತೆ ಅಂತೇಳಿ. ಸೊ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ದೆನ್ ಬೇರಿಂಗ್ಸ್, ಬಿಕಾಸ್ ಆಫ್ ದೇರ್ ರಿಲಯಬಿಲಿಟಿ ಹಾಫ್ ಬೇರಿಂಗ್ಸ್ ಆರ್ ಫ್ರೀಕ್ವೆಂಟ್ಲಿ ಎಂಪ್ಲಾಯ್ಡ್ ಬ್ರಾಡ್ ಫಾರ್ ದಿ ಹೆವಿ ಡ್ಯೂಟೀಸ್. ರೋಲರ್ ಬೇರಿಂಗ್ಸ್ ಆರ್ ಪ್ರಿಫರಬಲ್. ಸೊ ಸಾಮಾನ್ಯವಾಗಿ ನಮಗೆ ಇಲ್ಲಿ 2 ಥರದ ಬೇರಿಂಗ್ಗಳನ್ನು ನೋಡ್ತೀವಿ, ಬಾಲ್ ಬೇರಿಂಗ್ ಮತ್ತು ರೋಲರ್ ಬೇರಿಂಗ್ಸ್ ಅಂತೇಳಿ. ಕಾಮನ್ ಆಗಿ ಸ್ಮಾಲ್ ಇದ್ದಲ್ಲಿ ಬಾಲ್ ಬೇರಿಂಗನ್ನು ಬಳಸ್ತೀವಿ, ಹಾಗೆ ಹೆವಿ ಡ್ಯೂಟೀಸ್ ಇದ್ದತ್ರ ರೋಲರ್ ಬೇರಿಂಗ್ಸ್ಗಳನ್ನು ಬಳಸ್ತೀವಿ. ಸೊ ದ ಬಾಲ್ ಆ್ಯಂಡ್ ರೋಲರ್ಸ್ ಆರ್ ದಿ ಜನರಲಿ ಫಿಲ್ಡ್ ವಿತ್ ದಿ ಹಾರ್ಡ್ ಆಯಿಲ್ ಫಾರ್ ದಿ ಕ್ವೈಟರ್ ಆಪರೇಷನ್ ಆ್ಯಂಡ್ ಫಾರ್ ದಿ ರೆಡ್ಯೂಸ್ಡ್ ಬೇರಿಂಗ್ ವೇರ್. ಸೊ ಬೇರಿಂಗ್ಗಳು ಬೇಗ ಸವಿಬಾರ್ದು ಅನ್ನೋದಕ್ಕೋಸ್ಕರ ಅಲ್ಲಿ ಒಂದು ಹಾರ್ಡ್ ಆಯಿಲನ್ನು ಅಲ್ಲಿ ಬಳಸಲಾಗ್ತದೆ, ಅದಕ್ಕೆ ಅಪ್ಲೈ ಮಾಡಲಾಗ್ತದೆ. ವೆನ್ ಸ್ಲೀವ್ ಬೇರಿಂಗ್ಸ್ ಆರ್ ಯೂಸ್ಡ್, ದೀಸ್ ಆರ್ ಲೂಬ್ರಿಕೇಟೆಡ್ ಬೈ ರಿಂಗ್ ಆಯಿಲರ್ ಫೆಡ್ ಫ್ರಮ್ ದ ಆಯಿಲ್ ರಿಸರ್ವಿಯರ್ ಇನ್ ದ ಬೇರಿಂಗ್ ಬ್ರಾಕೆಟ್. ಸೊ ಕೆಲವೊಂದು ಕಂಪನಿಯಿಂದನೇ ಸೀಲ್ಡ್ ಆಗಿ ಬಂದಿರ್ತದೆ, ಅದರೊಳಗಡೆ ಯಾವ ರೀತಿ ಒಂದು ಲಿಕ್ವಿಡ್ ಇರಬೇಕು, ಲೂಬ್ರಿಕೇಟಿಂಗ್ ಎಲ್ಲ ಅಲ್ಲೇ ಮಾಡಿರ್ತಾರೆ. ಸೊ ಅದರ್ವೈಸ್ ನಾವು ಹೊರಗಡೆಯಿಂದ ಗ್ರೀಸ್ ಅಂತೇಳಿ ಏನು ಹೇಳ್ತೀವಿ ಅದನ್ನು ನಾವಿಲ್ಲಿ ಫಿಲ್ ಮಾಡಿ ಅದನ್ನು ಈಸಿಲಿ ಮೂಮೆಂಟ್ ಆಗೋ ಹಾಗೆ ಮತ್ತು ಸವಿದೇ ಇರೋ ಹಾಗೆ ನೋಡ್ಕೊಳ್ತಕ್ಕಂಥದ್ದು. ಇಲ್ಲಿಗೆ ನಾವು ಚಿತ್ರದಲ್ಲಿ ನೋಡ್ಬೋದು, ಒಂದು ಬಾಲ್ ಬೇರಿಂಗ್ ಆದರೆ ಮತ್ತೊಂದು ರೋಲರ್ ಬೇರಿಂಗ್. 2 ಚಿತ್ರಗಳು ನಮ್ಮ ಕಣ್ಣು ಮುಂದಿದೆ, ಬಾಲ್ ಬೇರಿಂಗ್ ಆ್ಯಂಡ್ ರೋಲರ್ ಬೇರಿಂಗ್. ನೋಡಿದ್ರೆ ಗೊತ್ತಾಗುತ್ತೆ. ರೋಲ್ ಮಾಡೋದು ಈ ಉದ್ದ ಇದೆ ನೋಡಿ, ಇದು ರೋಲರ್ ಸಿಲಿಂಡ್ರಿಕಲ್ ಶೇಪಲ್ಲಿದ್ದರೆ, ಇದು ಏನಾಗಿದೆ ಬಾಲ್ ಥರ ಶೇಪಲ್ಲಿ ಇರ್ತದೆ ಬಾಲ್. ಸೊ ಬಾಲ್ ಬೇರಿಂಗ್ ಅಂತ ಹೇಳ್ತೀವಿ, ಅದಕ್ಕೋಸ್ಕರ ಈ ರೋಲರ್ ಶೇಪಲ್ಲಿ ಇರೋದಕ್ಕೆ ರೋಲರ್ ಬೇರಿಂಗ್ ಅಂತಲೇ ಹೇಳ್ತೀವಿ.
ಇನ್ನು ಎಂಡ್ ಪ್ಲೇಟ್ಸ್ ಅಂತ ಹೇಳಿದ್ರೆ ನೀವು ಚಿತ್ರದಲ್ಲಿ ನೋಡಿರೋದು ಕಣ್ಣಿಗೆ ಕಾಣಿಸುತ್ತೆ. ದ ಬೇರಿಂಗ್ಸ್ ಆರ್ ಹೌಸ್ಡ್ ಇನ್ ದೀಸ್ ಎಂಡ್ ಪ್ಲೇಟ್ಸ್. ಸಾಮಾನ್ಯವಾಗಿ ಈ ಬೇರಿಂಗ್ಗಳನ್ನು ನಾವು ಎಲ್ಲಿ ಅಂದರೆ ಇಲ್ಲಿ ನೋಡಿ ಅದನ್ನು ಪ್ಲೇಸಿಂಗ್ ಮಾಡೋದು, ಆ ಜಾಗದಲ್ಲಿ ಅವನ್ನ ಕೂರಿಸೋದು. ಆ್ಯಂಡ್ ದೇ ಆರ್ ಫಿಕ್ಸ್ಡ್ ಟು ದ ಯೋಕ್. ಆ ಎಂಡ್ ಕ್ಯಾಪ್ ಹೋಗಿ ಸೀದಾ ಯೋಕಲ್ಲಿ ಕೂರುತ್ತೆ. ಹಾಗೆಯೇ ಶಾಫ್ಟ್ ಒಳಗಡೆ ಹಾದು ಬರುತ್ತೆ. ದೇ ಹೆಲ್ಪ್ ದ ಆರ್ಮೇಚರ್ ಫಾರ್ ದ ಫ್ರಿಕ್ಷನ್ಲೆಸ್ ರೊಟೇಷನ್ ಆ್ಯಂಡ್ ಟು ಪೊಸಿಷನ್ ದ ಆರ್ಮೇಚರ್ ಇನ್ ಏರ್ ಗ್ಯಾಪ್ ಆಫ್ ದ ಫೀಲ್ಡ್. ಮಧ್ಯಭಾಗದಲ್ಲಿ ಏನು ಫೀಲ್ಡ್ ಪೋಲ್ ಇದೆ ಅದರ ಮಧ್ಯಭಾಗದಲ್ಲಿ ಏರ್ ಗ್ಯಾಪ್, ಸರೌಂಡಲ್ಲಿ ಕರೆಕ್ಟ್ ಏರ್ ಗ್ಯಾಪನ್ನು ಬಿಟ್ಟು ಮಧ್ಯಭಾಗದಲ್ಲಿ ಫ್ರೀಲಿ ರೊಟೇಟ್ ಆಗೋ ರೀತಿಯಲ್ಲಿ ಅದು ತಿರುಗಬೇಕು. ಯಾವುದು ಆರ್ಮೇಚರ್. ಆ ಒಂದು ರೀತಿಯಲ್ಲಿ ಇದನ್ನು ಸಿಸ್ಟಮ್ಯಾಟಿಕ್ ಆಗಿ ಎಂಡ್ ಪ್ಲೇಟ್ಸನ್ನು ಬೇರಿಂಗನ್ನು ಹೌಸಿಂಗ್ ಮಾಡಿಕೊಂಡು ಆ ಬೇರಿಂಗ್ನ ಸಹಾಯದಿಂದ ಎರಡೂ ಕಡೆ ಎಂಡ್ ಪ್ಲೇಟ್ಸ್ಗಳನ್ನು ಯೋಕಿಗೆ ಹೋಗಿ ಫಿಕ್ಸ್ ಮಾಡೋದ್ರ ಮುಖಾಂತರ ಆರ್ಮೇಚರ್ ಅದರ ಮಧ್ಯದಲ್ಲಿ ಎರಡು ಕಡೆ ಎಂಡ್ ಪ್ಲೇಟ್ಸ್ನ ಬೇರಿಂಗ್ನ ಸಹಾಯದಿಂದ ಮಧ್ಯದಲ್ಲಿ ಒಂಥರ ಹ್ಯಾಂಗ್ ಆದಂಗೆ ಆಗುತ್ತೆ. ಅದು ಫ್ರೀಲಿ ಹ್ಯಾಂಗ್ ಆಗುತ್ತೆ. ಅಲ್ಲಿ ಏರ್ ಗ್ಯಾಪಲ್ಲಿ ಸರೌಂಡ್ 360 ಡಿಗ್ರಿ ಆ್ಯಂಗಲಲ್ಲಿ ಒಂದೇ ಏರ್ ಗ್ಯಾಪ್ ಬರೋ ರೀತಿಯಲ್ಲಿ ಅದನ್ನು ಪ್ಲೇಸ್ ಮಾಡಲಾಗ್ತದೆ ಇದ್ರಗಳ ಸಹಾಯದಿಂದ. ಇನ್ನು ಕೂಲಿಂಗ್ ಫ್ಯಾನ್ ಅಂತ ಬರ್ತದೆ. ಡಿ ಸಿ ಮಷಿನ್ಸ್ ಆರ್ ಆಫ್ಟನ್ ಸೆಲೆಕ್ಟೆಡ್ ಬೇಸ್ಡ್ ಅಪಾನ್ ಎ ಪರ್ಟಿಕ್ಯುಲರ್ ವರ್ಕ್ ಆರ್ ಲೋಡ್ ರಿಕ್ವೈರ್ಮೆಂಟ್. ಇನ್ ಮೋಸ್ಟ್ ಕೇಸಸ್ ಹೀಟ್ ಡಿಸಿಪೇಷನ್ ಈಸ್ ಅಚೀವ್ಡ್ ಥ್ರೂ ಎ ಕೂಲಿಂಗ್ ಫ್ಯಾನ್ ಫಿಟೆಡ್ ಆನ್ ದ ಡಿ ಸಿ ಮಷಿನ್ ಶಾಫ್ಟ್. ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಮೋಟರ್ಗಳು ಅಂತ ಅಂದಾಗ ಅಲ್ಲಿ ಏನಾಗುತ್ತೆ, ಹೀಟ್ ಜನ್ರೇಟ್ ಆಗುತ್ತೆ ವೈಂಡಿಂಗಲ್ಲಿ ಮತ್ತು ಕೋರ್ನಲ್ಲಿ ಅಂತ ಹೇಳ್ತೀವಿ. ಹಾಗೆ ಏನಾಗುತ್ತೆ, ಆ ಒಂದು ಹೀಟ್ ಜನ್ರೇಟ್ ಆಗಿರೋದನ್ನು ಕೂಲಿಂಗ್ ಮಾಡೋದಕ್ಕೋಸ್ಕರ ಆ ಡಿ ಸಿ ಮಷಿನ್ನ ಶಾಫ್ಟ್ ಮೇಲೆ ಈ ರೀತಿಯ ಒಂದು ಕೂಲಿಂಗ್ ಫ್ಯಾನನ್ನು ಫಿಕ್ಸ್ ಮಾಡಬೇಕಾಗುತ್ತೆ. ಅನದರ್ ಮೆಥಡ್ ಟು ರಿಮೂವ್ ಹೀಟ್ ಫ್ರಮ್ ಡಿ ಸಿ ಮಷಿನ್ ಈಸ್ by providing the forced air cooling. This is commonly done by providing an electric fan externally to blow air over the DC machine. ಸೊ ಹಾಗೆಯೇ ನಾವು ಏನು ಈ ಫ್ಯಾನ್ಗಳಿದ್ದಾವೆ, ಈ ಫ್ಯಾನ್ಗಳ ಸಹಾಯದಿಂದ ಅಲ್ಲಿ ಫೋರ್ಸ್ ಏರನ್ನು ಅಲ್ಲಿ ಅಪ್ಲೈ ಮಾಡೋದ್ರ ಮುಖಾಂತರ ನಾವು ಅದನ್ನು ಕೂಲಿಂಗ್ ಮಾಡ್ಬೋದು ಅಂತ ಹೇಳ್ತೀವಿ. ಸೊ ಫೋರ್ಸ್ಡ್ ಏರ್ ಕೂಲಿಂಗ್ ಕ್ಯಾನ್ ರೆಡ್ಯೂಸ್ ದ ಅಮೌಂಟ್ ಆಫ್ ಹೀಟ್ ಟ್ರಾನ್ಸ್ಫರ್ಡ್ ಇನ್ ಟು ದಿ ಮಷಿನ್ ಸ್ಟ್ರಕ್ಚರ್ ಆ್ಯಂಡ್ ಅಲೌ ದ ಮಷಿನ್ ಟು ಬಿ ಆಪ್ರೇಟೆಡ್ ಅಟ್ ಹೈಯರ್ ಲೋಡ್ ಅಂತ. ಅಂದರೆ ಯಾವುದೇ ಕೂಲ್ ಆಗಿರೋದ್ರಿಂದ ಅಲ್ಲಿ ಹೀಟ್ ಆಗದೆ ಇರೋದ್ರಿಂದ ಅದನ್ನು ಹೈಯರ್ ಲೋಡಲ್ಲಿ ಆಪ್ರೇಟ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಹೀಗೆ ಅದನ್ನು ಮಷಿನನ್ನು ಒಂದು ಫ್ಯಾನ್ ಏರ್ನಿಂದ, ಫೋರ್ಸ್ ಫ್ಯಾನ್ ಏರ್ನಿಂದ ಕೂಲ್ ಮಾಡ್ತಕ್ಕಂಥದ್ದು ಮಾಡ್ಬೋದು. ಸೊ ಇದಿಷ್ಟು ನಮ್ಮ ಬೇಸಿಕ್ ಪಾರ್ಟ್ಸ್ ಬಗ್ಗೆ ತಿಳ್ಕೊಂಡಂಗೆ ಮುಂದೆ ಹೋಗ್ತಾ ಇನ್ನೂ ಅದರ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕಿದೆ. ಸೊ ಹಾಗೆ ನೋಡಿದನ ಅದರ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಟೈಪ್ಸ್ ಆಫ್ ಡಿ ಸಿ ಜನರೇಟರ್ಸ್ ಬಗ್ಗೆ ನೋಡೋಣ. ಸೊ ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ.